ಪ್ರಿಯ ವಿದ್ಯಾರ್ಥಿಗಳೇ, ಇದು ಬಹುಪದೋಕ್ತಿ ಅಧ್ಯಾಯದ LBAಯ ಮುಂದುವರಿದ ಭಾಗ. ಈಗ ನಾವು 2 ಅಂಕದ ಪ್ರಶ್ನೆಗಳನ್ನು ಬಿಡಿಸೋಣ. 40ನೇ ಪ್ರಶ್ನೆ, ಮೊದಲನೆಯ 2 ಅಂಕದ ಪ್ರಶ್ನೆ. ಪ್ರಶ್ನೆ ಏನಿದೆ ಅದು? ರೇಖಾತ್ಮಕ ಬಹುಪದೋಕ್ತಿ ಮತ್ತು ವರ್ಗಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ ಬರೆಯಿರಿ. ರೇಖಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ. ರೇಖಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ ರೇಖಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ P of x equals ax plus b. ನೀವು ನೇರವಾಗಿ ax plus b ಅಂತ ಕೂಡ ಬರಿಬೋದು, ಅಥವಾ P of x equals ax plus b. ಹಾಗೆ ವರ್ಗಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ. ವರ್ಗಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ P of x equals ax square plus bx plus c. ನೀವು ಇಲ್ಲಿ ಕೇವಲ ax plus b ಅಂತ ಕೂಡ ಬರಿಬೋದು, ಅಥವಾ ax plus b ಇಲ್ಲಿಯೂ ಕೂಡ, ಅಥವಾ ax square plus bx plus c. ಇದು ವರ್ಗಾತ್ಮಕ ಬಹುಪದೋಕ್ತಿ, ಇದು ರೇಖಾತ್ಮಕ ಬಹುಪದೋಕ್ತಿ. ನಾವು ಇನ್ನೊಂದು ರೀತಿ ಪ್ರಶ್ನೆಯನ್ನು ಇಲ್ಲಿ ನಿರೀಕ್ಷೆ ಮಾಡ್ಬೋದು. ಯಾವ ಪಾಠದಲ್ಲಿ? ವರ್ಗ ಸಮೀಕರಣದಲ್ಲಿ. ವರ್ಗ ಸಮೀಕರಣದಲ್ಲಿ ಏನು ಬರ್ಬೋದು ಅಂತಂದರೆ, ರೇಖಾತ್ಮಕ ಸಮೀಕರಣದ ಕ್ವಶನ್ ನಂಬರ್ 41, 41ನೇ ಕ್ವಶನ್ ಏನಿದೆ? P of x equals 6x square minus 3 7x ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಕೊಟ್ಟಂತಹ ಬಹುಪದೋಕ್ತಿಯ ಶೂನ್ಯತೆಗಳನ್ನು ನಾವು ಕಂಡುಹಿಡಿಬೇಕು. ಕೊಟ್ಟಂತಹ ಬೀಜ ಬಹುಪದೋಕ್ತಿ ಯಾವುದು? P of x equals 6x square minus 3 minus 7x. ಈಗ ನಾವು ಇದನ್ನು ax square plus bx plus c ರೂಪದಲ್ಲಿ ಬರ್ಕೊಂಡ್ರೆ ಮೊದಲಿಗೆ ಏನು ಬರುತ್ತೆ? 6x ಸ್ಕ್ವೇರ್ ಬರುತ್ತೆ, ಮೈನಸ್ 7x, ನಂತರ ಮೂರನೇ ಪದವಾಗಿ ನಾವು -3 ಬರ್ಕೋಬೇಕು. ಇದು ವರ್ಗ ಬಹುಪದೋಕ್ತಿಯ ಆದರ್ಶ ರೂಪದಲ್ಲಿ ಬಂದ ಹಾಗಾಯಿತು. ಇಲ್ಲಿ ನಾವು P of x ಅನ್ನು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನು ಈಕ್ವಲ್ಸ್ 0 ಅಂತ ತಗೊಳ್ಳೋಣ. 0 ಇರಲಿ ಅಂತ. ಯಾಕಂತಂದರೆ ನಾವು ಯಾವ ಬೆಲೆಗೆ ಇದು 0 ಆಗುತ್ತೆ ಅನ್ನೋದನ್ನು ಕಂಡುಹಿಡಿದ್ರೆ ಶೂನ್ಯತೆಯನ್ನು ಕಂಡುಹಿಡ್ದಂಗಾಗತ್ತೆ. ಅದಕ್ಕೆ ನಾವು ಇದನ್ನು ಈಕ್ವಲ್ಸ್ 0 ಅಂತ ಇಟ್ಕೊಳ್ಳೋಣ. ಈಗ ನಾವು ಮಧ್ಯಪದವನ್ನು ಒಡೆಯುವುದರ ಮೂಲಕ ಇದನ್ನು ಅಪವರ್ತಿಸಬೇಕು. ಮೊತ್ತ ಮತ್ತು ಗುಣಲಬ್ಧವನ್ನು ತಗೋಬೇಕು. ಗುಣಲಬ್ಧ ಅಂತಂದರೆ ಇವೆರಡರ ಗುಣಲಬ್ಧ ಆಗುತ್ತೆ. ಅಂದರೆ ನಾವು ಗುಣಲಬ್ಧ ಅಂತ ಬರ್ಕೊಳ್ಳೋಣ. ಗುಣಲಬ್ಧ ಈಕ್ವಲ್ಸ್ ಏನು? 6x ಸ್ಕ್ವೇರ್ ಇಂಟು 6x ಸ್ಕ್ವೇರ್ ಇಂಟು -3. ಮೊದಲನೇ ಪದ ಇಂಟು ಮೂರನೇ ಪದದ ಗುಣಲಬ್ಧ ಅಂತಂದರೆ 6x ಸ್ಕ್ವೇರ್ ಇಂಟು -3, 6 3 18, -18 x ಸ್ಕ್ವೇರ್. ಇದು ಗುಣಲಬ್ಧ ಆಯಿತು. ಈಗ ಮೊತ್ತ ಅಂತಂದರೆ ಮಧ್ಯದ ಪದ.
ಮೊತ್ತ ಈಕ್ವಲ್ಸ್ ಮಧ್ಯದ ಪದ ಅಂತಂದರೆ ಇಲ್ಲಿ -7x. ಈಗ ನಾವು -18x² ಇದು ಯಾವ ಮಗ್ಗಿಯಲ್ಲಿದೆ ಅಂತ ನೋಡಬೇಕು ಮತ್ತು ಮೊತ್ತ -7 ಬರೋ ಹಾಗೆ ನೋಡ್ಕೋಬೇಕು. ಇಲ್ಲಿ ಗುಣಲಬ್ಧಕ್ಕೆ ಮೈನಸ್ ಚಿಹ್ನೆ ಇರೋದ್ರಿಂದ ನಾವು ಹೇಗೆ ತೊಗೋಬೇಕಾಗತ್ತೆ, -18x². ಇಲ್ಲಿ ಫ್ಯಾಕ್ಟರ್ಸಿಗೆ ಅಪವರ್ತನಗಳಿಗೆ ಬೇರೆ ಬೇರೆ ಚಿಹ್ನೆ ಬರುತ್ತೆ. ಯಾಕೆಂತಂದರೆ ಗುಣಲಬ್ಧದ ಚಿಹ್ನೆ ಮೈನಸ್ ಇರೋದ್ರಿಂದ ಅಪವರ್ತನಗಳ ಚಿಹ್ನೆ ಬೇರೆ ಬೇರೆ ಬರುತ್ತೆ. ದೊಡ್ಡದಕ್ಕೆ ಮೊತ್ತದ ಚಿಹ್ನೆ ಬರುತ್ತೆ, ಮೈನಸ್ ಚಿಹ್ನೆ. ಅದಕ್ಕೆ ನಾವು -+ ಅಂತ ಇಟ್ಕೊಳ್ಳೋಣ. ಯಾವ ಮಗ್ಗಿಯಲ್ಲಿ 18 ಇದೆ? 18 ಸುಮಾರು ಮಗ್ಗಿಯಲ್ಲಿ ಬರುತ್ತೆ. 1 18 2 9 ಹಾಗೆಯೇ 3 6 6 3 ಮತ್ತು 18 1 ಹೀಗೆ ತೊಗೋಬೋದು. ಇಲ್ಲಿ ನಮಗೆ ಬೇರೆ ಬೇರೆ ಚಿಹ್ನೆ ಅಂತಂದರೆ ವ್ಯತ್ಯಾಸ ಬರಬೇಕು. 9 2 18 9 ಮತ್ತು 2ರ ವ್ಯತ್ಯಾಸ 7 ಬರುತ್ತೆ. 9 2 18 -9 ಇಂಟು +2 ಅಂದರೆ -18 ಆಗುತ್ತೆ. -9ರಲ್ಲಿ 2 ಕಳೆದ್ರೆ +2 ಮಾಡಿದರೆ -7 ಬರುತ್ತೆ. -9x + 2x ಇವೆರಡರ ಮೊತ್ತ -7x ಮತ್ತು ಗುಣಲಬ್ಧ -18x². ಈಗ ನಾವು ಮೊದಲನೇ ಪದವನ್ನು 6x² ಅಂತಲೇ ಬರೆಯೋಣ. 6x². ಮಧ್ಯಪದವನ್ನು ಉಳಿಬೇಕು. ನಮಗಿಲ್ಲಿ ಸಿಕ್ಕಿದೆ ಮಧ್ಯಪದ -7x ಅಂದರೆ ಏನು ಬರೆಯೋಣ, -9x + 2x -9x + 2x. ಇಲ್ಲಿ -7x ಅಂದರೆ ಇಲ್ಲಿ ನಾವು 2 ಪದವಾಗಿ ಅದನ್ನು ಹೊಡೆದಿದ್ದೀವಿ. ನಂತರ ಉಳಿದಂಥ ಪದ -3 ಬರೆಯೋಣ. ಹಾಗೆ =0. ಈಗ ಮೊದಲನೇ ಪದ ಮತ್ತು ಎರಡನೇ ಪದದಲ್ಲಿ ಸಾಮಾನ್ಯ ತೆಗಿಬೇಕಾದ್ರೆ 6 ಮತ್ತು 9 ಇವೆರಡೂ 1 ಮಗ್ಗಿ ಮತ್ತು 3 ಮಗ್ಗಿಲಿದ್ದಾವೆ. 3 ಸಾಮಾನ್ಯ ಆಗುತ್ತೆ. HCF ಮೊಸ. x² ಮತ್ತು xಲ್ಲಿ x ಸಾಮಾನ್ಯ ಆಗುತ್ತೆ. ಅಂದರೆ ಇವೆರಡರಿಂದ ಸಾಮಾನ್ಯ ಯಾವುದು? 3x. 3x ಹೊರಗಡೆ ಹೋದ್ಮೇಲೆ ಇಲ್ಲೇ ನೋಡ್ಕೊಳ್ತು 3x ಇಂಟು 6x²ನಲ್ಲಿ 3x ಹೊರಗಡೆ ಇರೋದರಿಂದ 3 ಇಂಟು ಎಷ್ಟಂದರೆ 6, 3 ಇಂಟು 2 ಅಂದರೆ 6. ಇಲ್ಲಿ x ಇರೋದರಿಂದ x ಇಂಟು x² 3x ಇಂಟು 2x ಈಕ್ವಲ್ಸ್ ಎಷ್ಟು? 6x². 3x ಮತ್ತು 2xನ್ನು ಗುಣಿಸಿದರೆ 6x² ಆಗುತ್ತೆ. ಈ ಮೈನಸ್ಸನ್ನು ಇಲ್ಲಿ ಬರೆಯೋಣ. ಇಲ್ಲಿ 9 ಇದೆ, 3 ಆಲ್ರೆಡಿ ಹೊರಗಡೆ ಇದೆ. 3 ಎಷ್ಟಲೇ 9, 3 3 x ಆಲ್ರೆಡಿ ಹೊರಗಡೆ ಇರೋದರಿಂದ ನಾವು ಇಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ. 3x ಇಂಟು 3 ಅಂತಂದರೆ 9x. ಅಂದರೆ 3xನ್ನು ಸಾಮಾನ್ಯವಾಗಿ ಹೊರಗಡೆ ತೆಗೆದಾಗ ಬ್ರ್ಯಾಕೆಟಲ್ಲಿ ಏನು ಬಂತು? 2x - 3 ಬಂತು. ಈಗ 2x - 3ನಲ್ಲಿ ಸಾಮಾನ್ಯ 2 ಮತ್ತು 3 1 ಬಿಟ್ಟರೆ ಬೇರೆ ಯಾವ ಮಗ್ಗಿಯಲ್ಲಿಲ್ಲ. ಅದಕ್ಕೆ ನಾವಿಲ್ಲಿ 1 ಸಾಮಾನ್ಯ ಅಂತ ಬರೆಯೋಣ. ಇಲ್ಲಿ ಏನು ಬದಲಾವಣೆ ಆಗಲ್ಲ 1 ಹೊರಗಡೆ ಇದ್ದಾಗ. 1 ಇಂಟು 2x ಅಂದರೆ 2x -1 ಇಂಟು 3 ಈಕ್ವಲ್ಸ್ 0. ಈಗ ಇಲ್ಲಿ 2x - 3 2x - 3 ಸಾಮಾನ್ಯ ಅಪವರ್ತನವಾಗಿದೆ. ಅದನ್ನು 1 ಬ್ರ್ಯಾಕೆಟಲ್ಲಿ ಬರೆಯೋಣ. 2x - 3. ಈಗ ಎರಡನೇ ಬ್ರ್ಯಾಕೆಟಲ್ಲಿ ಏನು ಬರೀಬೇಕು? ಈ 2x - 3ರ ಜೊತೆ ಉಳಿದಿರೋದು 3x. ಅದನ್ನು ಮೊದಲ ಪದವಾಗಿ ಬರೆಯೋಣ. ಈ 2x - 3ರ ಜೊತೆ ಇರೋದು 1. ಅದರ ಎರಡನೇ ಪದವಾಗಿ ಇಲ್ಲಿ ಬರೆಯೋಣ. ಅಂದರೆ 2x - 3 ಒಂದು ಅಪವರ್ತನ, 3x + 1 ಇನ್ನೊಂದು ಅಪವರ್ತನ ಈಕ್ವಲ್ಸ್ 0 ಬರೆಯೋಣ. ಈಗ ಮೊದಲನೇ ಅಪವರ್ತನ ಈಕ್ವಲ್ಸ್ 0 ಮತ್ತು ಎರಡನೇ ಅಪವರ್ತನ ಈಕ್ವಲ್ಸ್ 0 ಆಗಿ ನಾವು ತಗೊಳ್ಳೋಣ. ನಮಗೆ ರೇಖಾತ್ಮಕ ಸಮೀಕರಣ ಸಿಗುತ್ತೆ. 2x - 3 ಈಕ್ವಲ್ 0 ಅಥವಾ 3x + 1 ಈಕ್ವಲ್ 0.
2x ಈಕ್ವಲ್ಸ್ 0 ಬರೆಯೋಣ. ಮತ್ತು ಈ ಕಡೆ ಇರುವಂಥ -3ಯನ್ನು ಬಲಭಾಗಕ್ಕೆ ತಂದಾಗ ಏನಾಗುತ್ತೆ, +3 ಆಗುತ್ತೆ. ಹಾಗೆ ಇಲ್ಲಿ ಕೂಡ ಅಷ್ಟೇ 3x ಈಕ್ವಲ್ಸ್ ಈ 0 ಬರೆದ್ಬಿಟ್ಟು 0 +1 ಟ್ರಾನ್ಸ್ಫರ್ ಮಾಡೋಣ. ಏನಾಗುತ್ತೆ, -1 ಆಗುತ್ತೆ. ನಂತರ 2x ಈಕ್ವಲ್ಸ್ 0 + 3 3 ಅಥವಾ 3x ಈಕ್ವಲ್ಸ್ 0 - 1 -1. x ಈಕ್ವಲ್ಸ್ ಏನಾಯಿತು, 3/2 ಆಗುತ್ತೆ. 3/2 ಬರುತ್ತೆ, 3/2. ಹಾಗೆ ಇಲ್ಲಿ x ಈಕ್ವಲ್ಸ್ ಏನಾಯಿತು, -1/3. ಈಗ ಶೂನ್ಯತೆಗಳು ಯಾವುದಾಯಿತು, 3/2 ಮತ್ತು -1/3 ಶೂನ್ಯತೆಗಳು. (3/2) ಮತ್ತು -1/3. ಪ್ರಶ್ನೆ ಸಂಖ್ಯೆ 42. ಪಿ ಆಫ್ ಎಕ್ಸ್ ಈಕ್ವಲ್ಸ್ 4x² - 4x - 3 ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಕೊಟ್ಟಂತಹ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಈಕ್ವಲ್ಸ್ 4x² - 4x - 3. ಅದನ್ನು ಬರ್ಕೊಳ್ಳೋಣ. ಪಿ ಆಫ್ ಎಕ್ಸ್ ಈಕ್ವಲ್ಸ್ 4x² - 4x - 3. ಇಲ್ಲಿ ನಾವು ಬಹುಪದೋಕ್ತಿಯನ್ನು ಆದರ್ಶ ರೂಪದಲ್ಲಿ ಇದೆಯೋ ಇಲ್ಲೋ ಅನ್ನೋದನ್ನು ಚೆಕ್ ಮಾಡಿಕೊಂಡು, ಆದರ್ಶ ರೂಪದಲ್ಲಿ ಇದ್ದರೆ ಅದನ್ನು ಹಾಗೆ ಬರಿಬೋದು. ಇಲ್ಲಿ 4x² - 4x - 3 ಇದು ax² + bx + c ರೂಪದಲ್ಲಿರೋದ್ರಿಂದ ಇದು ಆದರ್ಶ ರೂಪದಲ್ಲಿದೆ. ಅದನ್ನು ಹಾಗೆ ಬರೆಯೋಣ. 4x² - 4x - 3 ಈಕ್ವಲ್ಸ್ 0 ಇರಲಿ ಅಂತ ಬರ್ಕೊಳ್ಳೋಣ. ಇದನ್ನು ನಾವು 0 ಇರಲಿ ಅಂತ ಇಟ್ಕೊಳ್ಳೋಣ. ಯಾಕಂತಂದರೆ ಎಕ್ಸ್ನ ಯಾವ ಬೆಲೆಗೆ ಈ ಬಹುಪದೋಕ್ತಿಯ ಬೆಲೆ 0 ಆಗುತ್ತೆ ಅನ್ನೋದನ್ನು ನಾವು ಕಂಡುಹಿಡಿಬೇಕಾಗಿದೆ. ಅದೇ ಶೂನ್ಯತೆ ಆಗುತ್ತೆ. ಈಗ ಪುನಃ ನಾವು ಇದನ್ನು 41ನೇ ಪ್ರಶ್ನೆಯಲ್ಲಿ ಯಾವ ರೀತಿ ನಾವು ಮಧ್ಯಪದವನ್ನು ಒಡೆಯುವುದರ ಮೂಲಕ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿದೆವೋ ಅದೇ ರೀತಿ ನಾವು ಇಲ್ಲೂ ಕೂಡ ಅಷ್ಟೇ ಮಧ್ಯಪದವನ್ನು ಒಡೆಯುವುದರ ಮೂಲಕ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಬೇಕು. ಇಲ್ಲಿ 3 ಪದ ಇದೆ. ಮೊದಲಿಗೆ ಗುಣಲಬ್ಧ ಮತ್ತು ಮೊತ್ತವನ್ನು ಬರ್ಕೊಳ್ಳೋಣ. ಗುಣಲಬ್ಧ ಅಂತಂದರೆ ಮೊದಲನೇ ಪದ ಇಂಟು ಎರಡನೇ ಪದ. ಗುಣಲಬ್ಧ 4x² ಇಂಟು -3. 4x² ಇಂಟು -3 ಈಕ್ವಲ್ಸ್ 4 3 12. ಚಿಹ್ನೆ ಯಾವ್ದು ಬರುತ್ತೆ, ಮೈನಸ್ ಬರುತ್ತೆ. -12x² ಮತ್ತು ಮೊತ್ತ -4x -4x. ಈಗ -12x² ನಾವು ಹೊಡಿಬೇಕಾಗಿದೆ. ಮೊತ್ತ -4 ಬರೋ ರೀತಿಯಲ್ಲಿ -12x². ಇಲ್ಲಿ ಗುಣಲಬ್ಧ -12x² ಇದೆ. ಅಂದರೆ ಗುಣಲಬ್ಧಕ್ಕೆ ಮೈನಸ್ ಚಿಹ್ನೆ ಇರೋದ್ರಿಂದ ಇಲ್ಲಿ ಗುಣಲಬ್ಧಕ್ಕೆ ಮೈನಸ್ ಚಿಹ್ನೆ ಇರೋದ್ರಿಂದ ಅಪವರ್ತನಗಳ ಚಿಹ್ನೆ ಬೇರೆ ಬೇರೆ ಆಗಿರುತ್ತೆ. ದೊಡ್ಡ ಅಪವರ್ತನಕ್ಕೆ ಮೊತ್ತದ ಚಿಹ್ನೆ ಅಂದರೆ ಮೈನಸ್ ಚಿಹ್ನೆ ಇರುತ್ತೆ. ಮಧ್ಯ ಪದದ ಚಿಹ್ನೆ ಮೈನಸ್ ಇದೆ. ಅದಕ್ಕೆ ದೊಡ್ಡ ಅಪವರ್ತನಕ್ಕೆ ಮೈನಸ್ ಚಿಹ್ನೆಯನ್ನು ನಾವು ತಗೋಬೇಕು. ಇಲ್ಲಿ ಯಾವ ಮಗ್ಗಿಯಲ್ಲಿ 12 ಬರುತ್ತೆ ಅನ್ನೋದನ್ನು ಗಮನಿಸಿ. 6 2 12 ಬರುತ್ತೆ. 6ರಲ್ಲಿ 2 ಹೋದರೆ 4. -6x + 2x ಅಂತಂದರೆ ಇವೆರಡರ ಗುಣಲಬ್ಧ ಇಷ್ಟು ಬರುತ್ತೆ. ಮತ್ತು -6x + 2x ಇವುಗಳ ಮೊತ್ತ -4x ಬರುತ್ತೆ. ಈಗ ನಾವಿಲ್ಲಿ ಬರೆಯೋಣ. 4x² ಹಾಗೆ ಬರೆಯೋಣ. -4x ಜಾಗದಲ್ಲಿ ಈ ಎರಡು ಪದಗಳನ್ನು ಬರಿಬೇಕು.
ಅದು ಮಧ್ಯಪದ ಒಡೆದು ಒಂದು ಪದ ಒಡೆದು ಎರಡು ಪದ ಆಗಿದೆ. ಮೈನಸ್ 6x ಪ್ಲಸ್ 2x ಮೈನಸ್ 3 ಈಕ್ವಲ್ಸ್ 0. ಇಲ್ಲಿ ಮೊದಲ ಎರಡು ಪದಗಳಲ್ಲಿ ಸಾಮಾನ್ಯವಾಗಿರೋದನ್ನು ಹೊರಗಡೆ ತೆಗೆಯೋಣ. 4 ಮತ್ತು 6 ಯಾವ್ಯಾವ ಮಗ್ಗಿಲಿದ್ದಾವೆ? 1 ಮತ್ತು 2ರಲ್ಲಿದ್ದಾವೆ. 2 ಮೋಸ ಆಗುತ್ತೆ. x² ಮತ್ತು xನಲ್ಲಿ x ಮೋಸ ಆಗುತ್ತೆ. 2 xನ್ನು ಹೊರಗಡೆ ತೆಗೆದ್ರೆ ಬ್ರ್ಯಾಕೆಟ್ನಲ್ಲಿ ಎರಡು ಪದಗಳು ಯಾವುದು ಬರ್ತವೆ? ಇಲ್ಲಿ 4x² ಇದೆ. 2 ಎಷ್ಟಲೇ 4, 2 2 4 ಮತ್ತು x ಇಂಟು x x². 2x ಇಂಟು 2x ಅಂತಂದರೆ 4x² ಆಗುತ್ತೆ. ಈ ಮೈನಸ್ಸನ್ನು ಇಲ್ಲಿ ಬರೆಯೋಣ. 2x ಇಂಟು ಎಷ್ಟು ಅಂದರೆ 6x, 2x ಇಂಟು 3. ಇಲ್ಲಿ ಇವೆರಡನ್ನು ಗುಣಿಸಿದರೆ ಇದು ಬರಬೇಕು. 2x ಇಂಟು -3 ಅಂತಂದರೆ 6x. ಮೊದಲ ಎರಡು ಪದಗಳಲ್ಲಿ ಸಾಮಾನ್ಯವಾಗಿ 2xನ್ನು ತೆಗೆದ್ವಿ. ಬ್ರ್ಯಾಕೆಟ್ನಲ್ಲಿ ಏನು ಬಂತು? 2x - 3 ಬಂತು. ಈಗ ಕೊನೆಯ ಎರಡು ಪದಗಳಲ್ಲಿ 3 ಮತ್ತು 4ನೇ ಪದಗಳಲ್ಲಿ ಇಲ್ಲಿ 2x ಇದೆ, ಇಲ್ಲಿ -3 ಇದೆ. ಇವೆರಡು ಒಂದರ ಮಗ್ಗಿರಿದ್ದಾವೆ. ಸಾಮಾನ್ಯ ಒಂದಾಗುತ್ತೆ. ಹೊಸ ಒಂದಾದಾಗ 2x 2xೇ ಉಳಿಯುತ್ತೆ. 1 ಇಂಟು 2x ಅಂದರೆ 2x ಮೈನಸ್ 3 ಬರೆಯೋಣ. ಇಲ್ಲಿ ಒಂದು ಸಾಮಾನ್ಯ ತೆಗೆದಾಗ ಬ್ರ್ಯಾಕೆಟ್ನಲ್ಲಿ 2x - 3 ಬರುತ್ತೆ. ಈಕ್ವಲ್ಸ್ 0. ಈಗ ನೀವು ಇಲ್ಲಿ ಬ್ರ್ಯಾಕೆಟ್ಗಳನ್ನು ಗಮನಿಸಿ. ಬ್ರ್ಯಾಕೆಟ್ನಲ್ಲಿ 2x - 3 2x - 3 ಇದೆ. ಸಾಮಾನ್ಯವಾಗಿ ನಾವು 2x - 3 ತಗೊಳ್ಳೋಣ. ಒಂದು ಬ್ರ್ಯಾಕೆಟ್ನಲ್ಲಿ ಬರೆಯೋಣ. ಇನ್ನೊಂದು ಬ್ರ್ಯಾಕೆಟ್ನಲ್ಲಿ ಏನಾಗುತ್ತೆ? ಮೊದಲನೇ 2x - 3ರ ಹಿಂಭಾಗದಲ್ಲಿ ಉಳ್ಕೊಂಡಿರುವಂತಹ 2x ಅದರ ಸಹಗುಣಕ 2x ಬಂತು. ಇಲ್ಲಿ +1 ಇದೆ. ಎರಡನೇ 2x - 3 ಜೊತೆ ಇರೋದು +1 ಈಕ್ವಲ್ 0. ಇಲ್ಲಿ 2x - 3 ಸಾಮಾನ್ಯ ಅಪವರ್ತನವಾಗಿ ಒಂದೇ ಬ್ರ್ಯಾಕೆಟ್ನಲ್ಲಿ ಬರೆದ್ವಿ ಮತ್ತು ಅವುಗಳ ಜೊತೆ ಉಳ್ಕೊಂಡಿರೋದನ್ನು ಎರಡನೇ ಬ್ರ್ಯಾಕೆಟ್ನಲ್ಲಿ ಬರೆದ್ವಿ. ಈಗ ಇವೆರಡನ್ನು ನಾವು 0ಗೆ ಹೋಲಿಸೋಣ. ಆಗ ನಮಗೆ ರೇಖಾತ್ಮಕ ಸಮೀಕರಣ ಸಿಗುತ್ತೆ. 2x - 3 ಈಕ್ವಲ್ 0 ಅಥವಾ 2x - 1 ಈಕ್ವಲ್ 0. ಎರಡು x ಈಕ್ವಲ್ಸ್ 0 -3 ಈ ಕಡೆ ಬಂದಾಗ +3 ಆಗುತ್ತೆ. 0 +3 ಅಥವಾ ಇಲ್ಲಿ 2x ಅಂತಂದರೆ 0 -1 ಆಗುತ್ತೆ. 2x = 3 ಬಂತು. ಇಲ್ಲಿ 2x -1 ಬಂತು. x ಏನಾಯಿತು? 3/2. ಇಲ್ಲಿ x -1/2. ಶೂನ್ಯತೆಗಳು 3/2 -1/2. ಶೂನ್ಯತೆಗಳು 3/2 -1/2. 43ನೇ ಪ್ರಶ್ನೆ. P of x equals ax² + bx + c ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ -3 ಮತ್ತು ಗುಣಲಬ್ಧ 2 ಆದರೆ b + c = 5a ಎಂದು ಸಾಧಿಸಿ. ಇಲ್ಲಿ ಕೊಟ್ಟಂತಹ ಬಹುಪದೋಕ್ತಿ ವರ್ಗ ಬಹುಪದೋಕ್ತಿ. ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು 2 ಇರ್ತವೆ. ಅವುಗಳನ್ನು ನಾವು ಆಲ್ಫಾ ಮತ್ತು ಬೀಟಾ ಅಂತ ಸಾಮಾನ್ಯವಾಗಿ ತೊಗೊತೀವಿ. ಮೊತ್ತ ಅಂತಂದರೆ ಆಲ್ಫಾ + ಬೀಟಾ = -b/a. ಗುಣಲಬ್ಧ ಆಲ್ಫಾ ಬೀಟಾ = c/a ಆಗಿರುತ್ತೆ. ಅವುಗಳನ್ನು ಉಪಯೋಗಿಸ್ಕೊಂಡು ನಾವು ಇಲ್ಲಿ b + c = 5a ಅಂತ ಸಾಧಿಸಬೇಕಾಗತ್ತೆ. ಕೊಟ್ಟಂತಹ ವರ್ಗ ಬಹುಪದೋಕ್ತಿಯನ್ನು ಮೊದಲಿಗೆ ಬರ್ಕೊಳ್ಳೋಣ. P of x equals ax² + bx + c. ಶೂನ್ಯತೆಗಳ ಮೊತ್ತ -3 ಇದೆ. ಆಲ್ಫಾ ಮತ್ತು
ಬೀಟಾಗಳು ಶೂನ್ಯತೆಗಳಾಗಿರಲಿ. ಇದು ವರ್ಗ ಬಹುಪದೋಕ್ತಿ. ವರ್ಗ ಬಹುಪದೋಕ್ತಿಗೆ 2 ಶೂನ್ಯತೆಗಳಿರ್ತವೆ. ಅವುಗಳನ್ನು ನಾವು ಏನಂತ ತಗೊತೀವಿ? ಆಲ್ಫಾ ಮತ್ತು ಬೀಟಾ. ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ಸ್ ಟು ಏನು? ಮೈನಸ್ ಬಿ ಬೈ ಎ ಈಕ್ವಲ್ಸ್ ಎಷ್ಟು ಕೊಟ್ಟಿದ್ದಾರೆ? -3. -3 ಮೈನಸ್ ಬಿ ಈಸ್ ಈಕ್ವಲ್ಸ್ ಟು -3a ಆಯಿತು. ಅಂದರೆ ಇಲ್ಲಿ ಎರಡೂ ಕಡೆಗೆ ನೀವು ಮೈನಸನ್ನು ಬಿಟ್ಬಿಡ್ಬೋದು, ಕ್ಯಾನ್ಸಲ್ ಮಾಡ್ಬೋದು. ಬಿ ಈಸ್ ಈಕ್ವಲ್ಸ್ ಟು ಏನಾಯಿತು? 3a ಆಯಿತು. ಇದನ್ನು 1 ಅಂತ ಬರೆಯೋಣ. ಇಲ್ಲಿ ಗುಣಲಬ್ಧ ಅಂದರೆ ಆಲ್ಫಾ ಬೀಟಾ, ಆಲ್ಫಾ ಇಂಟು ಬೀಟಾ. ಆಲ್ಫಾ ಬೀಟಾ ಈಸ್ ಈಕ್ವಲ್ಸ್ ಟು ಸಿ ಬೈ ಎ ಈಸ್ ಈಕ್ವಲ್ಸ್ ಟು ಎಷ್ಟು ಅಂತ ಕೊಟ್ಟಿದ್ದಾರೆ? 2 ಈಕ್ವಲ್ಸ್ 2. ಸಿ ಈಕ್ವಲ್ಸ್ ಏನಾಗುತ್ತೆ? 2a ಆಗುತ್ತೆ. ಇದನ್ನು 2 ಅಂತ ಇಟ್ಕೊಳ್ಳೋಣ. ಈಗ ಇಲ್ಲಿ ಎಡಭಾಗದಲ್ಲಿ ಏನಿದೆ? ಬಿ ಪ್ಲಸ್ ಸಿ ಇದೆ. ಎಡಭಾಗ ಈಕ್ವಲ್ಸ್ ಬಿ ಪ್ಲಸ್ ಸಿ ಈಕ್ವಲ್ಸ್ ಬಿ ಈಕ್ವಲ್ಸ್ ಏನಿದೆ? 3a ಇದೆ. ಸಿ ಈಕ್ವಲ್ಸ್ ಏನಿದೆ? 2a ಇದೆ. ಬಿ ಜಾಗದಲ್ಲಿ ಏನು ಬರೆಯೋಣ? 3a ಬರೆಯೋಣ, ಪ್ಲಸ್ ಬರೆಯೋಣ. ಸಿ ಜಾಗದಲ್ಲಿ 2a ಬರೆಯೋಣ. ಈಕ್ವಲ್ಸ್ ಏನಾಯಿತು? 3a ಪ್ಲಸ್ 2a ಅಂತಂದರೆ 5a ಆಗುತ್ತೆ. 5a ಈಕ್ವಲ್ಸ್ 5a ಇಲ್ಲಿ ಬಲಭಾಗದಲ್ಲಿದೆ. ಈಕ್ವಲ್ಸ್ ಯಾವ ಸಿಕ್ತು ನಮಗೆ? ಬಲಭಾಗದಲ್ಲಿರುವಂತಹ 5a ಸಿಕ್ತು. ಈಕ್ವಲ್ಸ್ ಬಲಭಾಗ. ಆದ್ದರಿಂದ ಬಿ ಪ್ಲಸ್ ಸಿ ಈಕ್ವಲ್ಸ್ 5a. ಈಗ ನಾವು 44ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಆಲ್ಫಾ ಮತ್ತು ಬೀಟಾಗಳು ಪಿ ಆಫ್ ಎಕ್ಸ್ ಈಕ್ವಲ್ಸ್ x² ಮೈನಸ್ 4x ಪ್ಲಸ್ 5 ಈ ಬಹುಪದೋಕ್ತಿಯ 2 ಶೂನ್ಯತೆಗಳಾದರೆ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ದ ಬೆಲೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಕೊಟ್ಟಂತಹ ಬಹುಪದೋಕ್ತಿ ಯಾವುದು? ಕೊಟ್ಟಂತಹ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಈಕ್ವಲ್ಸ್ x² ಮೈನಸ್ 4x ಪ್ಲಸ್ 5. ಶೂನ್ಯತೆಗಳು. ಈ ಬಹುಪದೋಕ್ತಿಯ ಶೂನ್ಯತೆ ಆಲ್ಫಾ ಮತ್ತು ಬೀಟಾಗಳು. ಇದು ವರ್ಗ ಬಹುಪದೋಕ್ತಿ. ನಾವು ಕೊಟ್ಟಂತಹ ಬಹುಪದೋಕ್ತಿ x² ಮೈನಸ್ 4x ಪ್ಲಸ್ 5. ಇದರಲ್ಲಿ ಎನ ಬೆಲೆ ಅಂದರೆ x²ನ ಸಹಗುಣಕ. ಎ ಈಕ್ವಲ್ಸ್ ಏನಾಗುತ್ತೆ? x² ಸಹಗುಣಕ 1. ಇಲ್ಲಿ x² ಅಂದರೆ 1x² ಅಂತ ಅರ್ಥ. ಬಿನ ಸಹಗುಣಕ x ಜೊತೆ ಇರೋದು -4. ಸಿ ಸ್ಥಿರಾಂಕ ಪ್ಲಸ್ 5 ಇದೆ, 5 ಅಂತ ಬರೆಯೋಣ. ಶೂನ್ಯತೆಗಳು ಏನು? ಆಲ್ಫಾ ಮತ್ತು ಬೀಟಾಗಳು. ನಾವು ಏನನ್ನು ಕಂಡುಹಿಡಬೇಕು? ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ನ ಬೆಲೆಯನ್ನು ಕಂಡುಹಿಡಬೇಕು. ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಅಂತಂದರೆ ನಮಗೆ ಗೊತ್ತಿದೆ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ 2 ಆಲ್ಫಾ ಬೀಟಾ ಅಂತಂದರೆ ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್. ಇಲ್ಲಿ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ನ ಬೆಲೆ ಮಾಡಬೇಕಾದ್ರೆ ಪ್ಲಸ್ 2ab ಆ ಕಡೆ ಟ್ರಾನ್ಸ್ಫರ್ ಮಾಡಬೇಕು ಬಲಭಾಗಕ್ಕೆ. ಏನು ಉಳ್ಕೊಳ್ಳುತ್ತಿಲ್ಲಿ? ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಈಕ್ವಲ್ಸ್ ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಮೈನಸ್ ಇದನ್ನು ಟ್ರಾನ್ಸ್ಫರ್ ಮಾಡಬೇಕು -2 ಆಲ್ಫಾ ಬೀಟಾ ಆಗುತ್ತೆ. ಅಂದರೆ ನಾವು ಮೊದಲಿಗೆ ಆಲ್ಫಾ ಪ್ಲಸ್ ಬೀಟಾ ಮತ್ತು ಆಲ್ಫಾ ಬೀಟಾವನ್ನು ಕಂಡು ಹಿಡ್ಕೊಂಡ್ರೆ ನಮಗೆ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ನ ಬೆಲೆಯನ್ನು ಕಂಡುಹಿಡಬೇಕು. ನೇರವಾಗಿ ನಾವು ಆಲ್ಫಾ ಸ್ಕ್ವೇರ್ ಮತ್ತು ಬೀಟಾ ಸ್ಕ್ವೇರ್ ಬೆಲೆ ಸಿಗಲ್ಲ. ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಬೆಲೆಯನ್ನು ಆಲ್ಫಾ ಪ್ಲಸ್ ಬೀಟಾ ಮತ್ತು ಆಲ್ಫಾ ಬೀಟಾಗಳ ಬೆಲೆಗಳ ಆಧಾರದ ಮೇಲೆ ಕಂಡುಹಿಡಿಬೇಕಾಗತ್ತೆ. ಅದಕ್ಕೆ ನಾವಿಲ್ಲಿ ಆಲ್ಫಾ ಪ್ಲಸ್ ಬೀಟಾ ಅಂದರೆ ಮೂಲಗಳ ಮೊತ್ತ. ಬೇಕಾದರೆ ಬರ್ಕೊಳ್ಳೋಣ. ಶೂನ್ಯತೆಗಳು
ಆಲ್ಫಾ ಮತ್ತು ಬೀಟಾ. ಶೂನ್ಯತೆಗಳ ಮೊತ್ತ ಅಂತಂದರೆ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ಸ್ ಟು ಏನು ಮೈನಸ್ ಬಿ ಬೈ ಎ. ಅಂದರೆ ಮೈನಸ್ ಇಲ್ಲಿ ಬಿಗೆ -4 ಇದೆ, ಬಿನ ಬೆಲೆ ಬಿ ಜಾಗದಲ್ಲಿ -4 ಹಾಕೋಣ. ಎನ ಬೆಲೆ 1 ಇದೆ, 1 ಬರೆಯೋಣ. ಈಕ್ವಲ್ಸ್ ಮೈನಸ್ ಆಫ್ ಮೈನಸ್ ಅಂದರೆ ಪ್ಲಸ್ ಆಗುತ್ತೆ, +4/1 ಬಿಡ್ಬೋದು. ಆಲ್ಫಾ ಪ್ಲಸ್ ಬೀಟಾದ ಬೆಲೆ ಏನು ಸಿಕ್ತು ನಮಗೆ 4 ಸಿಕ್ತು. ಆಲ್ಫಾ ಬೀಟಾ ಶೂನ್ಯತೆಗಳ ಗುಣಲಬ್ಧ ಈಸ್ ಈಕ್ವಲ್ಸ್ ಟು ಏನು ಸಿ ಬೈ ಎ. ಇದು ನಿಮ್ಗೆ ಗೊತ್ತಿರಬೇಕು. ಆಲ್ಫಾ ಪ್ಲಸ್ ಬೀಟಾ ಮೈನಸ್ ಬಿ ಬೈ ಎ, ಆಲ್ಫಾ ಬೀಟಾ ಸಿ ಬೈ ಎ. ಸಿನ ಬೆಲೆ 5 ಇದೆ, ಎನ ಬೆಲೆ 1 ಇದೆ. ಸಿ ಬೈ ಎ ಅಂತಂದರೆ 5/1. ಸಿನ ಬೆಲೆ 5, ಎನ ಬೆಲೆ 1, 5/1 ಈಕ್ವಲ್ಸ್ ಏನು 5. ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ಸ್ ಟು 4, ಆಲ್ಫಾ ಬೀಟಾ ಈಸ್ ಈಕ್ವಲ್ಸ್ ಟು 5. ದೆನ್ ರೈಟ್ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಈಕ್ವಲ್ಸ್ ಆಲ್ಫಾ ಸ್ಕ್ವೇರ್ ಪ್ಲಸ್ beta square equals alpha plus beta whole square minus 2 alpha beta. Alpha plus beta whole square minus 2 alpha beta equals alpha plus beta is 4 square minus 2 alpha beta is 5 equals 4 square is 4 into 4 equals 16. 16 minus 10 equals 6. Therefore you got alpha square plus beta square equals 6. 45ನೇ ಪ್ರಶ್ನೆ. ಆಲ್ಫಾ ಮತ್ತು ಬೀಟಾಗಳು ಪಿ ಆಫ್ ಎಕ್ಸ್ ಈಕ್ವಲ್ಸ್ x² + 3x + 1 ಈ ಬಹುಪದೋಕ್ತಿಯ ಎರಡು ಶೂನ್ಯತೆಗಳಾದರೆ 1/α + 1/βದ ಬೆಲೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಕೊಟ್ಟಂತಹ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಈಕ್ವಲ್ಸ್ x² + 3x + 1. ಪಿ ಆಫ್ ಎಕ್ಸ್ ಈಕ್ವಲ್ಸ್ x² + 3x + 1, x² + 3x + 1. ಈ ವರ್ಗ ಬಹುಪದೋಕ್ತಿಯಲ್ಲಿ ಎನ ಬೆಲೆ, ಬಿನ ಬೆಲೆ ಮತ್ತು ಸಿನ ಬೆಲೆಗಳನ್ನು ನಾವು ಬರ್ಕೊಳ್ಳೋಣ. ಎನ ಬೆಲೆ ಎ ಈಕ್ವಲ್ಸ್ ಎಷ್ಟಿದೆ, x² ಸಹಗುಣಕ ಎಷ್ಟು x² ಇದೆ ಇಲ್ಲಿ 1x², 1 ಆಯಿತು. ಬಿನ ಬೆಲೆ ಎಕ್ಸ್ನ ಸಹಗುಣಕ +3 ಇದೆ, ಎಕ್ಸ್ನ ಜೊತೆಗಿರೋದು 3 ಮತ್ತು ಸ್ಥಿರಾಂಕ ಸಿ ಈಸ್ ಈಕ್ವಲ್ಸ್ ಟು 1. ನಾವು 1/α ಪ್ಲಸ್ 1/β ಮಾಡಬೇಕಾದ್ರೆ 1/α ಪ್ಲಸ್ 1/β ಮಾಡಬೇಕಾದ್ರೆ ನೇರವಾಗಿ ಇದನ್ನು ಕಳೀಲಿಕ್ಕಾಗಲ್ಲ. ಲಸ ಆಲ್ಫಾ ಬೀಟಾ ಆಗುತ್ತೆ. ಇಲ್ಲಿ 1 × ಬೀಟಾ ಪ್ಲಸ್ 1 × ಆಲ್ಫಾ ಬೀಟಾ ಪ್ಲಸ್ ಆಲ್ಫಾ ಆಯಿತು. ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಆಲ್ಫಾ ಒಂದೇ, ಇದನ್ನು ಹೀಗೂ ಬರ್ಕೋಬೋದು. ಆಲ್ಫಾ ಪ್ಲಸ್ ಬೀಟಾ ಬೈ ಆಲ್ಫಾ ಬೀಟಾ. 1/α ಪ್ಲಸ್ 1/β ಅಂತಂದರೆ ನಾವು ಏನನ್ನು ಕಂಡುಹಿಡಬೇಕು, ಆಲ್ಫಾ ಪ್ಲಸ್ ಬೀಟಾ ಬೈ ಆಲ್ಫಾ ಬೀಟಾವನ್ನು ಕಂಡುಹಿಡಬೇಕು. ಅಂದರೆ ಇಲ್ಲಿ ನಮಗೇನು ಅವಶ್ಯಕತೆ ಇದೆ, ಆಲ್ಫಾ ಪ್ಲಸ್ ಬೀಟಾ ಮತ್ತು ಆಲ್ಫಾ ಬೀಟಾದ ಅವಶ್ಯಕತೆ ಇದೆ. ಆಲ್ಫಾ ಪ್ಲಸ್ ಬೀಟಾ ಅಂತಂದರೆ ಶೂನ್ಯತೆಗಳ ಮೊತ್ತ. ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಶೂನ್ಯತೆಗಳ ಮೊತ್ತ ಅಂದರೆ ಏನಾಗುತ್ತೆ, ಮೈನಸ್ ಬಿ ಬೈ ಎ ಆಗುತ್ತೆ. ಈಕ್ವಸ್ ಮೈನಸ್ ಬಿ ಅಂತಂದರೆ ಇಲ್ಲಿ ಮೈನಸ್ ಬರೆದು ಬಿನ ಬೆಲೆ ಎಷ್ಟಿದೆ 3 ಇದೆ, ಮೈನಸ್ ಬಿ ಅಂದರೆ -3 ಎನ ಬೆಲೆ 1 ಇದೆ. ಮೈನಸ್ ಬಿ ಬೈ ಎ ಈಕ್ವಸ್ ಏನಾಯಿತು -3/1 ಈಕ್ವಸ್ -3/1 ಅಂತಂದರೆ -3. ಆಲ್ಫಾ ಬೀಟಾ ಅಂತಂದರೆ ಸಿ ಬೈ ಎ ಅಂತಂದರೆ ಇಲ್ಲಿ ಸಿನ ಬೆಲೆ 1 ಇದೆ,
ಎನ ಬೆಲೆ ಕೂಡ ಒಂದಿದೆ. 1/1 ಆಗುತ್ತೆ. 1/1 ಅಂತಂದರೆ 1. ನಮಗೆ ಆಲ್ಫಾ ಪ್ಲಸ್ ಬೀಟಾ ಮತ್ತು ಆಲ್ಫಾ ಬೀಟಾದ ಬೆಲೆ ಸಿಕ್ತು. ನಾವು ಇಲ್ಲಿ ಇದನ್ನು ಬರ್ಕೊಳ್ಳೋಣ. 1/α ಪ್ಲಸ್ 1/β ಈಕ್ವಲ್ಸ್ ಏನಾಯಿತು, ಆಲ್ಫಾ ಬೀಟಾ ಬೈ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ ಆಲ್ಫಾ ಪ್ಲಸ್ ಬೀಟಾ ಅಂತಂದರೆ -3, ಆಲ್ಫಾ ಬೀಟಾ ಅಂತಂದರೆ 1, -3/1 -3/1 ಈಕ್ವಲ್ಸ್ ಏನಾಯಿತು, -3. 1/α ಪ್ಲಸ್ 1/βದ ಬೆಲೆ ಎಷ್ಟು, -3.